ಹೇಳ್ದ ಗಾಡಿ ನಂಬರ್ ನೋಡು ಅಂತ ನೋಡಿಲ್ಲ BMW. ಅವಾಗಲೇ ಬಂತಲ್ಲ ಅದೇ ಗೈಸ್. ರಾತ್ರಿ 1 ಗಂಟೆ. ಇವಾಗ ಕಾಫಿ ಕಾಫಿ ಕುಡಿಯೋಕೆ ಅಂತ ಬಂದಿದ್ದೀವಿ. ಏನು ತಡಿ ಇಲ್ಲ ಕಣ ಹಿಡಿಲ್ಲ. ಅದಾದ್ಮೇಲೆ ನಿಮಗೆ ಒಂದು ವ್ಯೂ ಇದೆ ತೋರಿಸ್ತೀನಿ. ನೀವು ವ್ಯೂ ಲಾಸ್ಟ್ ತನಕ ನೀವು ವಿಡಿಯೋ ನೋಡ್ರಿ ವ್ಯೂ ಕಾಣತ್ತೆ. ನಮ್ಮ ಅಕ್ಕ ಕಾಪಿರೈಟ್ ಕೊಡ್ಬೇಕು ನಮ್ಮ ಅಕ್ಕಂಗೆ. ನಂದು ಕಂಟೆಂಟ್ನ ಅವ್ರು ಯೂಸ್ ಮಾಡ್ತೀರಿ. ಎಲ್ಲರಿಗೂ ಒಂದು ಚಿಂತೆನೂ ನಮ್ಮ ಅಕ್ಕನ ಒಂದು ಚಿಂತೆನೂ ಎಲ್ಲರದು ಒಂದು ಚಿಂತೆ. ಹುಡುಗಿ ಒಂದು ಚಿಂತೆ. ಏನಕ್ಕೆ ನಿಜ ಬಂದಿದೆ? ಕಾಫಿ ನಿದ್ದೆನೂ ಬಂದಿದೆ. ಬೈಕ್ ಮಾಡ್ತಾರೆ. ನಾನು ಯಾವ್ದೋ ಬೈಕ್ ವಿಡಿಯೋ ಸ್ಕೂಟಿ ಸಣ್ಣಲ್ಲ ಯಾರು ಹೋಗ್ತಾ ಇದಾರೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದಾರೆ. ಡೌನ್ ಶಿಫ್ಟ್ ಮಾಡ್ತೀರಾ ನೋಡಿ. ಎಸ್ ಎಷ್ಟು ಜನ ಹೋದ್ರೆ ಆಯಭುಜ ಚಿಲ್ಲ ಹೋಗ್ತೇನೆ. ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಥಮ್ಸ್ ಅಪ್ ಏನಾದ್ರು ಕೊಟ್ಟಿದ್ರೆ ಅವ್ರು ವೀಲಿ ಮಾಡೋರು ಕಣ. ಮಾಡ್ತಾರೆ ಖಾಲಿ ರೋಡ್ ಇದೆಯಲ್ಲ ಮಾಡ್ತಾರೆ. ಅವ್ರೇನಾದ್ರು ನಿಲ್ಸಿದ್ರೆ ಪಕ್ಕ ಹೋಗಿ ಮಾತಾಡ್ಬೋದಿತ್ತು, ಕೇಳ್ಬೋದಿತ್ತು. ಬ್ರೋ ಒಂದು ರೌಂಡ್ ಕೊಡಿ. ಇಲ್ಲ ಫೋಟೋ ಹೊಡೆದು ಬಿಡ್ತಾರೆ. ಕೊಡ್ತಾರೋ ನನ್ನ ಫ್ರೆಂಡಿಗೆ ಕೊಟ್ಟಿದ್ರು ಅಂದರೆ ಲೈಕ್ ಅಲ್ಲೇ ಅವ್ನು ಹಿಂದೆ ಕೂತಿದ್ರಂತೆ, ಹಿಂಗೆ ಹೋಗ್ಬಿಡ್ತಾರೆ. ಇಲ್ಲ ಬ್ರೋ ಹಂಗೆ ಮಾಡ್ತೀನಿ ಚಿಯರ್ಸ್ ಮಾಡಿ ಚೆನ್ನಾಗಿ ಮಾತಾಡ್ಕೊಂಡು ಅವೆಲ್ಲ ಮಾಡಲ್ಲ ಅಂತಂದ್ರೆ ಅಲ್ಲೋ ಒಂದು ಆ ಕಡೆ ಗೈಸ್. ರಾತ್ರಿ ಎಷ್ಟು? 1 ಗಂಟೆ. ರಾತ್ರಿ 1 ಗಂಟೆಗೆ ಕಾಫಿ ಕುಡಿದೀವಿ. ಅಂದರು ಬೈಕ್ಗಳೆಲ್ಲ ಸೈಕ ಹೋಯ್ತಲ್ಲ, ಮಸ್ತ್ ಇತ್ತು ಗೈಸ್. ಯಾರು ಏನೇ ಅಂದರು ಹುಡುಗರಿಗೆ ಬೈಕು ಮತ್ತು ಕಾರ್ ಕ್ರೇಜ್ ಅಂದರೆ ಕ್ರೇಜ್ ಅಷ್ಟೇ. ಅದು ಯಾರು ಏನು ಅನ್ನಂಗಿಲ್ಲ. ಅದೇನೋ ಗೊತ್ತಿಲ್ಲ, ಏನದು ಹುಚ್ಚು ಏನು ಮಾಡ್ತಾರೆ ನೋಡಿ. ಅದು ಕಾಫಿ ಕುಡಿತಾರೆ. ನಾವಿಲ್ಲಿ ನಿಂತ್ಕೊಂಡು ಮೇನ್ ರೋಡಲ್ಲಿ ಯಾವ್ದಾರ ಕಾರು ಇಲ್ಲ ಬೈಕ್ ಬರುತ್ತಾ ಅಂತ ನೋಡ್ತಾ ಇದ್ದೀವಿ. ನೋಡಿ ಎಷ್ಟೊತ್ತಿಗೆ? ರಾತ್ರಿ 1 ಗಂಟೆಗೆ. ಗಾಯಸ್ ನಮ್ಮ ಅಕ್ಕ ಅಲ್ಲೇ ಫುಲ್ಲು ನಿದ್ದೆ ನೋಡಿ. ಈಗೇನಿಲ್ಲ, ನಾವು ಮಲಗದೆ ಲೇಟು. ಬರ್ರಿ ಗೈಸ್. ಬೈಕ್ಗಳು ಬರ್ತಾ ಇದೆ ಅನ್ಸುತ್ತೆ ನೋಡೋಣ. ಚೂರು ಸೈಡ್ ಬಾ. ಆಯಭುಜ ಅಷ್ಟು ಆಯಭುಜನೇ ಹೋಗಿದ್ದು. 4 ಹೋಗಿದ್ದು ಆಯಭುಜ. ಅಷ್ಟು ಆಯಭುಜ ಅಷ್ಟಕ್ಕೆ ಎಕ್ಸಾಸ್ಟ್ ಆಗ್ಸಿ ಏನು ಸೈಕ್
ಗಾಡಿ ಹೇಳಿಲ್ಲ ಇವತ್ತು ಬರುತ್ತೆ ಬೈಕ್ಸ್ ಅಂತ. ಇಲ್ಲ ಈ ರೋಡ್ ಮೇನ್ ಅಲ್ಲಿಲ್ಲ, ಇಲ್ಲಿದೆ ಟೋಲ್ ಹತ್ರ ನಿಲ್ಸಿರೋ. ಇಲ್ಲಿ ಮೋಸ್ಟ್ಲಿ ಅವರು ಇದಕ್ಕೆ ಹೋಗ್ತಾ ಇದಾರೆ ಅನ್ಸುತ್ತೆ, ನಂದಿ ಹಿಲ್ಸ್ ಮೋಸ್ಟ್. ದೇವನಹಳ್ಳಿ ಸೈಡ್ ಅಲ್ವಾ ನಾವು ಎಲ್ಲ ಹೋಗ್ತಾ ಇದೀವಿ ಈಗ? ಆ ಕಡೆ ಸೈಡ್ ದೇವನಹಳ್ಳಿ ಸೈಡು. ದೇವನಹಳ್ಳಿಯಿಂದ ತುಂಬಾ ಮುಂದೆ ಹೋಗ್ಬೇಕು. ಬ್ಯಾಂಗ್ಳೂರ್ ರೋಡ್ ಯಾವ ರೋಡ್ ಇದು? ಇದು ಆ ಕಡೆ ಸೈಡು, ದೇವನಹಳ್ಳಿ ಸೈಡು. ದೇವನಹಳ್ಳಿ ಹೌದಾ? ಈ ಕಡೆ ಬ್ಯಾಂಗ್ಳೂರಾ? ಕನ್ಫ್ಯೂಸ್ ಆಗಿ ಹೋಗ್ತಾ ಇದೆ. ಹಿಂಗೆ ಹೋಗೋದು ಇದಕ್ಕೆ. ಇಲ್ಲಿಗೆ ಇಲ್ಲೇ ಚೆನ್ನಾಗಿ ಇದೇ ಏರ್ ಸ್ಟ್ರಿಪ್ಪು ಇಲ್ಲಿ. ಹಾಂ, ಅದು ಲೈಟ್ ಅನ್ನೋದಿಲ್ಲ. ಹಾಂ, ಅಲ್ಲಿ ಹೋದ್ರೆ ನಿಮಗೆ BMTC KSRTC ಬಸ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ಸೇಮ್ ಅದೇ ಥರ ಕಾಣಿಸುತ್ತೆ, ಬಟ್ ಪ್ಲೇನ್ಸ್ ನಿಂತಿರುತ್ತೆ. ಬಸ್ ಡಿಪೋ ಹೆಂಗಿರುತ್ತಲ್ಲ ಹಂಗೆ ಇರುತ್ತೆ, ಸೇಮ್ ಅದೇ ಥರ ಅಲೈನ್ಮೆಂಟ್ ಅಲ್ಲಿ ನಿಂತಿರುತ್ತೆ, ಬಟ್ ಪ್ಲೇನ್ಸ್ ನಿಂತಿರುತ್ತೆ. ಕಾಣುತ್ತೆ, ಅದು ಕಾಣಿಸುತ್ತೆ. ನೋಡಂತೇಳಿ ಹಂಗಾರೆ ಹೋಗಿ. ಕ್ರೇಜಿ ಆಗಿದೆ ಸ್ಪಾಟ್ ಮಾತ್ರ. ಮುಂದೆ ಲೇಕ್ ಇರುತ್ತೆ, ಅದ್ರ ಮುಂದೆ ಲ್ಯಾಂಡಿಂಗ್ ಸ್ಟ್ರಿಪ್. ಸಕ್ಕದಾಗಿರುತ್ತೆ ಗೈಸ್. ಸೂಪರ್ ಬೈಕ್ಸ್. BMW 1000cc ಬೈಕ್. ಕಾಟಿ, ಟ್ರಯಂಫು, ನಿಂಜಾ. ಅವಾಗಲೇ ಬಂತಲ್ಲ ಅದೇ. ಆಯಬುಜ ನನ್ನ ಡ್ರೀಮ್ ಬೈಕ್ ಗೈಸ್ ಇದು. ಒಂದಿನ ಅದು ಬರುತ್ತೆ, ಒಂದಿನ ಬರುತ್ತೆ ನೋಡು. ಇವತ್ತು ಯಾವುದೇ ಇವತ್ತು ಯಾವ ಡೇ? ಇವತ್ತು ಸ್ಯಾಟರ್ಡೇನಾ ಫ್ರೈಡೇನಾ? ಸ್ಯಾಟರ್ಡೇ. ಡೇಟ್ ಹೇಳು. ಡೇಟು ಸ್ಯಾಟರ್ಡೇ 4th ಜುಲೈ. ಸ್ಯಾಟರ್ಡೇ 4th ಜುಲೈ. ಫಸ್ಟ್ ಟೈಮ್ ನಾನು ಲೈವಾಗಿ ಆಯಬುಜ ನೋಡ್ತಾ ಇರೋದು, ಅಂದರೆ ಇಷ್ಟು ಹತ್ರದಲ್ಲಿ. ಸಖತ್ತಾಗಿದೆ ಗೈಸ್. ಇದೆಲ್ಲ ಒಂದು ಡ್ರೀಮು. ಎಷ್ಟು ಆಯಬುಜ. ಗೈಸ್ ಹುಚ್ಚ ಆಗ್ತಿದೆ ನಾನು. ಆಯಬುಜ 20, I think it is 26 model. Nice. Crazy. ಚಂದನ್ ಕ್ರೇಜಿಯಾಗಿ ಕತೆ ಬೆಸ್ಟ್ ಆಗ್ತದೆ ನೋಡಿ. ಇದು ಆಯಬುಜ ಅವಾಗಲೇ ನೋಡಿದ್ವಿ ಗೊತ್ತಾ ನಾವು. ಅವಾಗಲೇ ಹೋಯ್ತಲ್ಲ ಇದು ಕವಾಸಾಕಿ ನಿಂಜಾ ಆಯಬುಜ ಆಲ್ರೆಡಿ ವಿಚಿಂಗ್ ಗೈಸ್. ನಾನು ಗಾಡಿ ನೋಡ್ತಾ ಇದ್ದೆ ಅಷ್ಟೇ. ಸುಮುಖ ಹೇಳ್ದ ಗಾಡಿ ನಂಬರ್ ನೋಡು ಅಂತ. ನೋಡಿಲ್ಲ, J1 ಇದು LL1 ಹಿಂದಿಂದ ನೋಡ ನಂಬರ್ ಬೇಡ ಅಷ್ಟೇ. ಎರಡು ಒಂದು ಗೈಸ್ ನಂಬರ್ ಬೇಡ ನೋಡಿ ಗೈಸ್. ನಾರ್ಮಲ್ ಇದೆ ಅಲ್ಲಿ 5005 ಅದು ಸೇಮ್ ಇದೆ. ಇದು ಸಿಂಗಲ್ ಡಿಜಿಟ್ LL1 J1 ಕ್ರೇಜಿ. ಯಪ್ಪ ನಾನು ಇವನಿಗಿಂತ ಕಮ್ಮಿ ಆಕ್ಸಿಡೆಂಟ್ ಆಗಿದೆ ನನಗೆ. ಜಾಸ್ತಿ ಮಾತಾಡೋಣ. ಆಗಿತ್ತು ನನ್ನರು ಕಮ್ಮಿ. ಆಟ ಕೂತವನೆ ಸೈಡಿಗೆ ಕೂತಿದ್ಯಾ, ಅದು ಸೀದನೂ ಅಲ್ಲ, ಇಂಜಿನ್ ತೂತಾಗಂಗೆ ಕೂತಿದ್ದಾನೆ. ಬೆಂಗಳೂರಲ್ಲೇ ಸಿಗ್ನಾಕ್ನಲ್ಲಿ ಮುಂದೆ ವಿಷ್ಣು ಪಾರ್ಕ್. ಸಾಕು ನೋಡೇ ಒಲಿಲ್ಲ.
ಏನಾಗಿಲ್ಲ ಹತ್ತತ್ರ ಎಷ್ಟು ಸೂಪರ್ ಬೈಕ್ ಇದೆ ಗೊತ್ತಾ ಗೈಸ್ ಇದು ತುಂಬ ಸೂಪರ್ ಕಾರ್ಗಳು ಸೂಪರ್ ಬೈಕ್ ಇದೆ ಆ ಕಾರ್ ಎಷ್ಟಲ್ಲ ನೌಶ ಹ್ಞೂ ಕಾರ್ ಎಷ್ಟು ಅದಾ ಐ ಥಿಂಕ್ 10-12 ಇರಬೇಕು. ಆ ಗ್ರೀನ್ ಕಲರ್ ಗಾಡಿ ಇದೆಯಲ್ಲ ಅಲ್ಲಿ 6R ಹಾಂ ಅದು ತಗೊಂಡಿರೋ ನಮ್ಮ ಏಜ್ ಇದೆ. ಇಲ್ಲಿ ಆಯಬೂಜ ಇದೆಯಲ್ಲ 1 2 3 4 5 ಆಯಬೂಜ ನನ್ನ ಫೇವ್ರೆಟ್ ಬೈಕು. ಇದು ಇವಾಗ ಅವ್ರಿಗೆ ಓನರಿಗೆ ಕೇಳಿ ಕುತ್ಕೊಂಡು ಫೋಟೋ ತಗೊಂಬೋದು. ನನಗೆ ಇಂಟ್ರೆಸ್ಟ್ ಇದೆ ಫೋಟೋ ತಗೊಳಕ್ಕೆ. ಆದರೆ ಏನು ಗೊತ್ತಾ, ನನ್ನದು ಡ್ರೀಮ್ ಬೈಕ್ ಅದು. ನಾನು ಚಿಕ್ಕ ವಯಸ್ಸಿಂದನೂ ಆ ಬೈಕ್ ತೊಗೊಬೇಕಂತ ನನಗೆ ತುಂಬ ಆಸೆ ಇತ್ತು. ಒಂದಿನ ನಾನು ತೊಗೊಂಡು ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೊಗೊತೀನಿ. ಅಷ್ಟೊಂಕ ತಗೊಳೋದು ಬೇಡ, ಅದು ಇರ್ಬೇಕು ಮನಸ್ಸಲ್ಲಿ. ಇವಾಗ ಕುತ್ಕೊಂಡ್ರೆ ಅದು ತೊಗೊಬೇಕು ಅಂತ ಇರೋ ಹಠ ಹೋಗ್ಬಿಡತ್ತೆ. ಅದು ತೊಗೊಂಡು ಒಂದಿನ ನಾನು ಕುತ್ಕೊಂಡು ಫೋಟೋ ಹೊಡ್ಕೊತೀನಿ. ಹಾಂ, ನಮ್ಮ ಏಜ್ ಆಗಬೇಕು, ಅವ್ನು ಕನ್ಸ್ಕೊಂಡಿರ್ತಾನೆ, ಅವ್ನು ತಾಣೋ ಟೈಮಿಗೆ ಏಜ್ ಆಗ್ಬಿಟ್ಟಿರುತ್ತೆ ಅಷ್ಟೇ. ಇಲ್ಲ, ಅದು ಅಂಕಲ್ ಹೇಳ್ತಿರಿಯಾ ನೀನು? ನಾನು ಹೇಳ್ತಿರೋದು ಅದು ಗ್ರೀನ್ ಬೈಕ್. ಯಾರು ಅಪ್ಪ ಕೊಡ್ಸಿರ್ತಾರೋ ಅಪ್ಪ ಅಪ್ಪನ ಕಾಸು ಡ್ಯಾಡ್ಸ್ ಗಿಫ್ಟ್. ಇಲ್ಲ, ಅವನ ಏಜ್ ನಮ್ಮ ಏಜ್ ಇದ್ದಂಗೆ. ಅವರೆಲ್ಲರೂ ನಮ್ಮ ಏಜ್. ಡ್ಯಾಡ್ ಗಿಫ್ಟ್ ಅವರೆಲ್ಲ ನಮ್ಮ ಏಜ್ ಅವರು. ಯಾರು ಓನಾಗಿ ತಗೊಂಡೋದ್ರೆ 4 lakh rupees ಎಕ್ಸಾಸ್ಟ್. ಅವ್ರಿಗೆ ಮಾತಾಡಿದೆ ನಾನು. ಏನು ತಗೊಂಡ್ಬಿಟ್ಟು ಅವ್ನು ಓದ್ ಮುಗಿಯೋದೇ 2022 ಆಗುತ್ತೆ. ಅಷ್ಟೊಳಗೆ ತೊಗೊಂಡ್ರೆ ಅವ್ರ ಅಪ್ಪ ಕೊಡ್ಸಿದಾನೆ ಅಂತ. 30 ವರ್ಷ ಆದ್ಮೇಲೆ ಒಂದು ಸೂಪರ್ ಬೈಕ್ ತೊಗೊಂಡ್ರೆ ಅವ್ನು ದುಡ್ಡು ತೊಗೊಂಡಿಯಾನ ಅಂತ. ಫುಲ್ ರೇಸ್ ಅದು ನೋಡಿದೆ ನಾನು. ಬೈಲಿ ನಾನು ನಿನಗೆ ತೋರಿಸ್ತೀನಿ. ಕ್ರೇಜಿ ಸ್ಪೆಕ್ ಗಾಡಿ ಇದೆ. ಒರಿಜಿನಲ್ ಕಾರ್ಬನ್ ಫೈಬರ್. ಕ್ರೇಜಿ ಕಲರ್ ಕಾಂಬಿನೇಷನ್. 10,000 RR. ಇವಾಗೆಲ್ಲ ಹೋಗ್ತಾರೆ ಅನ್ಸುತ್ತೆ ಗೈಸ್. ಇವಾಗ ಅವ್ರದ್ದು ಒಂದು ಗ್ರೂಪ್ ಇದೆ ಸೂಪರ್ ಬೈಕಿಂದು, ಅವರೆಲ್ಲ ಹೋಗ್ತಾರೆ. ಅದೊಂದು ಕ್ಲಿಪ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇವಾಗ. ಕಟ್ಟಿ ಗೈಸ್, ರಾತ್ರಿ 2:20 ಲೈಟಾಗಿ ಮಳೆ ಬರ್ತಾ ಇದೆ ನೋಡ್ರಿ. ಅಲ್ಲಿ ವ್ಯೂ ಕಾಣ್ತಿದ್ಯಾ? ಅದು ಏರ್ಪೋರ್ಟು. ಅಲ್ಲಿ ನಿಮಗೆ ಎಲ್ಲ ಫ್ಲೈಟ್ ಲ್ಯಾಂಡ್ ಆಗೋದು ಎಲ್ಲ ಕಾಣತ್ತಂತೆ. ಬನ್ನಿ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗೆ ವ್ಯೂ ಇದೆ ಅಂತ ತೋರಿಸ್ತೀನಿ ನಿಮಗೆ.